ನಮಸ್ಕಾರ. ಎಸ್ಪೆಷಲಿ ಹೆಣ್ಮಕ್ಕಳಿಗೆ ದೇಹದ ಈ ಭಾಗಗಳಲ್ಲಿ ಹೆಚ್ಚಾಗಿ ಮಚ್ಚೆಗಳು ಕಂಡು ಬಂದರೆ ಖಂಡಿತವಾಗ್ಲೂ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು, ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಸಮಸ್ಯೆ, ಈ ಒಂದು ರಿಲೇಟೆಡ್ಸ್ಗಳೆಲ್ಲ ಭಾಳ ಬಂದುಬಿಡುತ್ತೆ. ಹೆಣ್ಣುಮಕ್ಕಳಿಗೆ ಈ ಒಂದು ದೇಹದ 4 ಭಾಗಗಳಲ್ಲಿ ಯಾವ ಭಾಗ ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ದೇಹದ 4 ಭಾಗಗಳು ಯಾವ್ಯಾವು ಅಂತಂದರೆ, ಈ ಮೊದಲೇದು ಮುಖ ಭಾಗದಲ್ಲಿ, ಮುಖ ಅಂದರೆ ಇನ್ಕ್ಲೂಡಿಂಗ್ ಕುತ್ತಿಗೆನೂ ಬರುತ್ತೆ. ಈ ಭಾಗದಲ್ಲಿ ಎಲ್ಲಿ ಬರಬಾರ್ದು ಮೊಚ್ಚೆ? ಹಣೆ ಭಾಗದಲ್ಲಿ, ಎಸ್ಪೆಷಲಿ ಬಲಗಡೆ ಭಾಗದಲ್ಲಿ, ಹಣೆಯ ಬಲಗಡೆ ಭಾಗದಲ್ಲಿ ಬಂದರೆ, ಕುತ್ತಿಗೆ ಹಿಂದ್ಗಡೆ ಮೊಚ್ಚೆ ಬಂದರೆ, ಮತ್ತು ಈ ಭಾಗದಲ್ಲಿ ಬಲಗಡೆ ಈ ಭಾಗದಲ್ಲಿ ಮಚ್ಚೆ ಇದ್ದು, ಇನ್ನು ಮೂಗಿನ ಮೇಲೆ, ತುಟಿ ಮೇಲೆ, ತುಟಿ ಕೆಳಗಡೆ ಮಚ್ಚೆಗಳು ಬಂದರೆ, ಇನ್ನು ಎರಡನೇ ಭಾಗ ಬಂದು ಹೆಣ್ಣು ಮಕ್ಕಳ ದೇಹದ ಬೆನ್ನಿನ ಬಲಭಾಗದಲ್ಲಿ ಯಾವುದೇ ಭಾಗದಲ್ಲಿ ಬಂದರು. ಇನ್ನು ಮೂರನೇ ಭಾಗ ಯಾವುದಪ್ಪ ಅಂದರೆ ಮೊಣಕಾಲಿಂದ ಕೆಳಗಡೆ ಬಲಭಾಗ, ಭಾಗದ ಬಲಗಾಲಿನ ಮೊಣಕಾಲಿನ ಕೆಳಗಡೆ ಪ್ಲಸ್ ಪಾದದ ಹತ್ರ ಮಚ್ಚೆ ಎಲ್ಲೇ ಬಂದಿದ್ರು ಖಂಡಿತವಾಗ್ಲೂ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು, ಸಲ್ಲದ ಸುಮ್ಮನೆ ವಿಚಾರಗಳಿಗೆ ಬರ್ತವೆ. ಒಂದಲ್ಲ ಎರಡಲ್ಲ, ಹಣಕಾಸಿನ ಸಮಸ್ಯೆ ಇರ್ಬೋದು, ಸಾಲಬಾಧೆ ಸಮಸ್ಯೆಗಳಿರ್ಬೋದು, ಇವೆಲ್ಲ ಖಂಡಿತವಾಗ್ಲೂ ಉಲ್ಬಣ ಆಗುವ ಲಕ್ಷಣಗಳು ಮೇಜರಾಗಿ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ನೋಡಿ, ನಾವು ಜ್ಯೋತಿಷ್ಯಗಳಾಗಿ ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀವಷ್ಟೇ. ನಾವೇನು ಜ್ಯೋತಿಷ್ಯಗಳು ದೇವರಲ್ಲ, ಪವಾಡ ಮಾಡೋರಂತೂ ಅಲ್ಲ, ನಿಮ್ಮನ್ನಂತೂ ಭಯಪಡಿಸೋರಂತೂ ನಾವಂತೂ ಅಲ್ಲ. ನಮ್ಮ ಒಂದು ಸಾಕಷ್ಟು ವರ್ಷಗಳ ಅನುಭವದಲ್ಲಿ, ಸಾಕಷ್ಟು ವರ್ಷಗಳ ಜಾತಕಗಳ ನೋಡಿ ನಮ್ಮ ವಂಶ ಪಾರಂಪರಿಕವಾಗಿ ಬಂದಿರೋ ಒಂದು ಜ್ಯೋತಿಷ್ಯ ಶಾಸ್ತ್ರದ ವಂಶ ಆಗಿರೋದ್ರಿಂದ ಅದನ್ನು ಅಧ್ಯಯನ ಮಾಡಿ ನಾವೆಲ್ಲ ಓದಿದ್ದೀವಿ. ಯೂನಿವರ್ಸಿಟಿಗಳಲ್ಲೇ ಓದಿ ಡಿಗ್ರಿ ತೊಗೊಂಡಿರೋದು ಪಾರಂಪರಿಕವಾಗಿ ಬಂದಂಥ ವಿದ್ಯೆ. ತಾತನ ಕಾಲ, ಮುತ್ತಾತನ ಕಾಲ, ಚಿಕ್ಕಪ್ಪ ಮಾಮನುಗಳ ಕಾಲದಿಂದನೂ ಈ ಒಂದು ಶಾಸ್ತ್ರ ಬಳುವಳಿಯಾಗಿ ಬಂದಿರೋದು. ಅದರ ಜೊತೆಗೆ ನಾವು ಯೂನಿವರ್ಸಿಟಿಗಳಲ್ಲಿ ಓದಿ ಅಥೆಂಟಿಕೇಷನ್ನಲ್ಲಿ ಡಿಗ್ರೀಸ್ಗಳೆಲ್ಲ ತೊಗೊಂಡಿದ್ದೀವಿ. ಹಂಗಾಗಿ ನನ್ನ ಚಾನಲ್ಗಳ ಮುಖಾಂತರ, ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಾ ಇರ್ತೀವಿ ಅಷ್ಟೇ. ನಾವೇನು ಜ್ಯೋತಿಷ್ಯಗಳು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.